ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇರಲ್ಲ ರೀ. ಈವ್ನಿಂಗ್ ಆದರೆ ಸಾಕು ಒಂದು ಕ್ರೇವಿಂಗ್ ಅಂತ ಇರುತ್ತೆ. ಅದರಲ್ಲಿ ಫಸ್ಟ್ ಬರೋದೇ ಚಾಟ್ಸ್ ಅಂದರೆ ನಮಗೇನು ಬರುತ್ತೆ, ಪಾನಿಪುರಿ ಇರ್ಬೋದು, ಮಸಾಲೆ ಪುರಿ ಇರ್ಬೋದು, ಇವೆಲ್ಲನೂ ತುಂಬಾ ಎಲ್ರಿಗೂ ಇಷ್ಟವಾದ ಒಂದು ಐಟಮ್ ಅಂತಲೇ ಹೇಳ್ಬೋದು. ಈಗ ನಮ್ಗೆ ಯಾವುದೇ ಒಂದು ಪದಾರ್ಥ ಇಷ್ಟ ಆಗಿರ್ಬೋದು, ಅದನ್ನು ನಾವು ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಈಗ ಎಲ್ಲರೂ ಇಷ್ಟಪಡೋಂಥದ್ದು. ಯಾಕಂದರೆ ಈಗ ಹೊರಗಡೆ ಅದಕ್ಕಿಂತಲೂ ಮನೇಲಿ ಮಾಡ್ಕೊಂಡು ತಿಂದರೆ ಹೈಜಿನಿಕ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈಗ ನಾನು ಒಂದು ಪಾನಿಪುರಿದು ಸ್ವೀಟ್ ಚಟ್ನಿ ಇರ್ಬೋದು, ಹಾಗೆಯೇ ಗ್ರೀನ್ ಚಟ್ನಿದು ಪ್ರೀಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರೀಮಿಕ್ಸ್ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ನಾವು ನಮ್ಮ ಮಕ್ಕಳು ಒಂದು ಬೇರೆ ಸ್ಟೇಟಲ್ಲಿರ್ಬೋದು, ಇಲ್ಲ ಬೇರೆ ಕಂಟ್ರಿಲೇ ಇರ್ಬೋದು, ಅವರು ನಮ್ಮ ಪಾನಿಪುರಿನ ಇರ್ಬೋದು, ಚಾಟ್ಸ್ ಎಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರಲ್ಲ. ಸೊ ಅಂಥವ್ರಿಗೋಸ್ಕರನೇ ನಾನು ಈ ಪ್ರೀಮಿಕ್ಸ್ ರೆಡಿ ಮಾಡಿದ್ದೀನಿ. ಈ ಪ್ರೀಮಿಕ್ಸ್ ಇದೆಲ್ಲ, ಇದನ್ನು ನಾವೆಲ್ಲ ಮಾಡಿಟ್ಕೊಂಡ್ರೆ 1 ಇಯರ್ವರೆಗೂ ನಾವು ಫ್ರೀಝರಲ್ಲಿ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಸೊ ಈಗ ನಾನು ಏನೇನು ಐಟಮ್ ಹಾಕಿದ್ದೀನಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ನೀವು ಫುಲ್ ಅದನ್ನೇ ಫಾಲೋ ಮಾಡಿದ್ರೆ ಆಯಿತು. ಇಲ್ಲಿ ನಾನು ಕೊತ್ತಂಬರಿ ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇವೆಲ್ಲನೂ ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಓವನಲ್ಲಿ ಹಾಕಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸನ್ ಡ್ರೈನ್ ಮಾಡ್ಕೋಬೋದು, ಇಲ್ಲ ಅಂದರೆ ತವ ಮೇಲೆ ಇಲ್ಲ ಕಡಾಯಿ ಒಳಗಡೆ ಹಾಕಿದ್ರೆ ಅಂದರೆ ಅದರಲ್ಲಿರೋ ಮಾಯ್ಶ್ಚರ್ ಹೋಗ್ಬೇಕಷ್ಟೇ, ಫುಲ್ಲು ಡ್ರೈ ಆಗಿರಬೇಕು. ಈ ಪದಾರ್ಥ ಎಲ್ಲ ಫಸ್ಟು ನಾವು ಕೋರ್ಸಾಗಿ ಗ್ರೈಂಡ್ ಮಾಡಬೇಕಾಗಂಥದ್ದು. ಆಮೇಲೆ ಅದನ್ನು ಫುಲ್ಲು ಫೈನ್ ಪೌಡರ್ ಥರ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ, ಅಂದರೆ ಜಲ್ಡೆ ಮಾಡ್ಕೋಬೇಕು. ಜಲ್ಡೆ ಮಾಡಿಟ್ಕೊಂಡು ಒಂದು ಜಿಪ್ ಲಾಕ್ ಕವರ್ ಆಗಿರ್ಬೋದು, ಇಲ್ಲಾಂದರೆ ಗ್ಲಾಸ್ ಜಾರ್ ಇರುತ್ತಲ್ಲ, ಸೊ ನೀವು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೂ ತುಂಬಾ ಒಳ್ಳೆಯದು. ಸೊ ಅದನ್ನು ಹಾಕಿಟ್ಕೊಂಡು ನಾವು ಫ್ರೀಝರಲ್ಲಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂದರೆ, ಈಗ ನಾ ಗ್ರೀನ್ ಚಟ್ನಿ ಇದೆಲ್ಲ ಅದನ್ನು ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು, ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಹಾಗೆಯೇ ಸ್ವೀಟ್ ಚಟ್ನಿ ಇದೆಲ್ಲ ಅದನ್ನು ಒಂದು ಸ್ವಲ್ಪ ನಾವು ಬಿಸಿ ನೀರಲ್ಲಿ ಒಂದು 2-3 ಮಿನಿಟ್ಸು ಕುದಿಸ್ಬೇಕಾಗತ್ತೆ ಅಷ್ಟೇ. ಅದು ಸ್ವಲ್ಪ ಗಟ್ಟಿ ಬರಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ನೀವು ಬಿಸಿ ನೀರು ಹಾಕಿನೂ ಸಹ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ಹೇಳಿದ್ದು ನಾನು ಟ್ರಾವೆಲಲ್ಲೂ ಯೂಸ್ ಮಾಡ್ಬೋದು ಅಂತ. ಈಗ ನಾವು ಟ್ರಾವೆಲ್ ಮಾಡುವಾಗ ಯೂಸ್ ಮಾಡೋದು ಹೇಗಪ್ಪ ಅಂತಂದರೆ, ಮನೆಯಲ್ಲೇ ನಾವು ಪೂರಿನ ಮಾಡಿಟ್ಕೊಂಡು ಹೊರಟೋಗಬೇಕು. ಮತ್ತು ನಾವು ಆನ್ ದ ವೇಲಿ ಆಲೂಗಡ್ಡೆನೇ ಇರುತ್ತಲ್ಲ, ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಅದಕ್ಕೆ ನಾವು ಏನೇನು ತೊಗೊಂಡೋಗಿರ್ತೀವಿ ಮಸಾಲಾಸ್ ಅದೇ ಒಂಚೂರು ಹಾಕ್ಕೊಂಡು, ನಾನು ಇಲ್ಲಿ ಏನು ಮಾಡಿದ್ದೀನಿ ಮಸಾಲ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಪೌಡರ್ಸೇ ಮಾಡಿಕೊಂಡು ಆನಿಯನ್ನು ಕೊರಿಯಂಡರ್ ಹಾಕ್ಕೊಳ್ಳಿ, ತುಂಬಾ ದಿ ಬೆಸ್ಟಾಗಿರುತ್ತೆ ಟೇಸ್ಟ್. ನಾವು ಸ್ವೀಟ್ ಚಟ್ನಿಗೆ ಅಷ್ಟೇ ನಾನು ಹೇಳ್ದಂಗೆ ಬಿಸಿ ಬಿಸಿ ನೀರನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ನಿಮಗೆ ಸ್ವೀಟ್ ಚಟ್ನಿ ರೆಡಿ ಆಗೋಗುತ್ತೆ. ಸೊ ಇದು ತುಂಬ ಯೂಸ್ಫುಲ್ ಆಗೋಂಥದ್ದು ಅಂತಲೇ ಹೇಳ್ತೀನಿ. ವರ್ಕಿಂಗ್ ವುಮೆನ್ಸ್ಗಾಗಿರ್ಬೋದು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ರೂ ತುಂಬಾ ಯೂಸ್ಫುಲ್ ಆಗೋಂಥ ವಿಡಿಯೋ ಇದು. ಸೊ ಇದು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ಸೊ ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಈ ವಿಡಿಯೋನ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೀವಾಗ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಾನು ವಿಡಿಯೋನ ನೀವು ವಾಚ್ ಮಾಡ್ಬೋದು. ಹಾಗೆಯೇ ಈ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ಬರೀ ಪಾನಿಪುರಿ ಅಂತಲೇ ಅಲ್ಲ, ನಾವು ಬೇಕಾದರೆ ಬೇಲ್ಪುರಿಗೆ ಮಾಡ್ಕೋಬೋದು, ದಹಿ ಪುರಿಗೆ ಎಲ್ಲನೂ ಮಾಡ್ಕೋಬೋದು ಇದರಲ್ಲೇ. ದಹಿ ಪುರಿನೂ ಅಷ್ಟೇ, ನಾನು ಆಲೂ ಸ್ಟಫ್ ಹೇಳೋದ್ನಲ್ಲ ಸೇಮ್ ಅದನ್ನೇ ಹಾಕ್ಕೊಂಡು ನಾವು ದಹಿ ಹಾಕ್ಕೊಂಡ್ವಿ ಅಂದರೆ ದಹಿ ಪುರಿ ಆಗೋಗುತ್ತೆ ಅಷ್ಟೇ. ಈ ಪುದೀನ ಕೊತ್ತಂಬರಿ ಇವೆಲ್ಲ ಇದೆಲ್ಲ ಅದನ್ನು ಸ್ವಲ್ಪ ಟ್ರೈ ಮಾಡೋದಕ್ಕಷ್ಟೇ ನನಗೆ ಟೈಮ್ ತೊಗೊಳ್ತು. ಅದರಲ್ಲೂ ಓವನಲ್ಲೇ ನಾವು ಇಟ್ವಿ ಅಂದರೆ ಅದನ್ನು ಬೇಗ ಆಗೋಗುತ್ತೆ. ಜಸ್ಟ್ ಈ 2 ರೆಸಿಪಿ ಮಾಡೋದಕ್ಕೆ ನನಗೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಟೈಮ್ ಆಯಿತು ಸ್ನೇಹಿತರೆ. ಹಾಗಾಗಿ ಆರಾಮಾಗಿ ಮಾಡ್ಕೋಬೋದು ನಾವು. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಡೋದು ಚಾಟ್ ಐಟಮ್ಸೇ ಅಲ್ವಾ, ಹಾಗಾಗಿ ಇದನ್ನು ಮಾಡಿಟ್ಕೊಂಡ್ವಿ ಅಂದರೆ ಬೇಗ ಬೇಗ ನಾವು ಮಾಡ್ಕೋಬೋದು. ಇವು ಚಾಟ್ಸ್ ಬೇಕು ಅಂದಿದ ತಕ್ಷಣ ಈ ಚಟ್ನಿಗಳು ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ. ಹಾಗಾಗಿ ಇದನ್ನು ಪ್ರೀಮಿಕ್ಸ್ ಮಾಡಿಟ್ಕೊಳ್ಳಿ, ಬೇಗ ಆಗೋಗುತ್ತೆ. ಜಸ್ಟ್ ನೀವು ಆಲೂಗಡ್ಡೆ ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ಆಗೋಗುತ್ತೆ. ಆದಷ್ಟು ಬೇಗ ಅಂದರೆ ಚಟ್ಪಟ್ ಅಂತ ಮಾಡಿ ಕೊಡ್ಬೋದು ನಾವು ಚಾಟ್ ಐಟಮ್ಸ್ ಎಲ್ಲನೂ.
ಹಾಗೆಯೇ ನಿಮ್ಮ ಮಕ್ಕಳೇನಾದರೂ ಅಬ್ರಾಡಲ್ಲಿದ್ದರೆ, ಇಲ್ಲ ಬೇರೆ ಸ್ಟೇಟಲ್ಲಿದ್ದರೆ, ಇಲ್ಲ ಪಿ ಜಿಗಳಲ್ಲಿದ್ದರೆ ಈ ರೆಸಿಪಿನ ಮಾಡಿ ಕಳಿಸಿ ಸ್ನೇಹಿತರೆ. ತುಂಬಾ ಯೂಸ್ಫುಲ್ ಆಗೋಂಥದ್ದಿದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ನಿಮ್ಮ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.